CSK ಟೀಮ್ ಇಂದ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. CSK ಯ ಲೆಗಸಿ ಎಂತದ್ದು, ಎಲ್ಲಿಂದ ಎಲ್ಲಿಗೆ ಬರ್ತಾ ಇದೆ. ಬರೋಬ್ಬರಿ 2 ಬಿಗ್ ಸ್ಟಾರ್ಸ್ ಇಂತ ಒಂದು ನಿರ್ಧಾರ ಮಾಡಿದ್ದಾರೆ ಅಂದ್ರೆ ನನಗೆ ನಂಬಕ್ ಆಗ್ತಿಲ್ಲ. ಅಂತ ಒಂದು ಹ್ಯೂಜ್ ಅಪ್ಡೇಟ್ ಇದೆ. ಯಾಕೆ ಈ ತರ ಅಪ್ಡೇಟ್ಸ್ ಇದಾವೆ, ಏನ್ ಆಗ್ತಿದೆ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಅಲ್ಲಿ, ವಿಚ್ ಇಸ್ ಬಿಗ್ಗೆಸ್ಟ್ ಸರ್ಪ್ರೈಸ್, ಇದ್ರ ಬಗ್ಗೆ ನಾವು ಪ್ರತಿಯೊಂದು ಪಿನ್ ಟು ಪಿನ್ ಡಿಸ್ಕಷನ್ ಮಾಡೋಣ. ಅದಕ್ಕೆ ಮುಂಚೆ IPL ಫ್ಯಾನ್ಸ್ಗೆ ಒಂದೇ ಒಂದು ರಿಕ್ವೆಸ್ಟ್, ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಮಾಡ್ರಿ ಸಾಕು. ಇದಕ್ಕಿಂತ ಜಾಸ್ತಿ ನಾನು ಏನು ಕೇಳಲ್ಲ. ಲೈಕ್ ಆಯ್ತಾ, ಸಬ್ಸ್ಕ್ರೈಬ್ ಆಯ್ತಾ, ಡನ್. ಈಗ ಆ ಅಪ್ಡೇಟ್ ಗಿಂತ ಸ್ವಲ್ಪ ವೆರಿ ಕಮೆಂಟ್ಸ್ ಮಾಡಿದರೆ IPL ಫ್ಯಾನ್ಸ್, ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಒಬ್ರು ಕಮೆಂಟ್ಸ್ ಮಾಡಿದರೆ, ಯಾಕ RCB ಟೀಮ್ ಬಗ್ಗೆ ಅಪ್ಡೇಟ್ಸ್ ನ ಯಾಕೆ ಕೊಡ್ತಾ ಇಲ್ಲ ಅಂತ ಒಂದು ಕಮೆಂಟ್ಸ್ ಮಾಡಿದ್ದಾರೆ. ಆದ್ರೆ ಅರ್ಥ ಮಾಡಿಕೊಳ್ಳಿ, ನಾನು ಯಾಕೆ RCB ಟೀಮ್ ಬಗ್ಗೆ ಅಪ್ಡೇಟ್ಸ್ ನ ಕೊಡ್ತಿಲ್ಲಪ್ಪ ಅಂದ್ರೆ, ಅಪ್ಡೇಟ್ಸ್ ಬಂದ್ರೆ ಅಪ್ಡೇಟ್ ನ ಕೊಡಕ್ಕೆ ಸಾಧ್ಯ. ಈಗ ಸುಮ್ನೆ ಓನ್ ಆಗಿ ಹೇಳಕ್ಕೆ ಬರಲ್ಲ. ದಟ್ ಇಸ್ ನಾಟ್ ಎ ರಿಯಲ್ ಗುಡ್ ಥಿಂಗ್. RCB ಟೀಮ್ ಇಂದ ಯಾಕೆ ಅಪ್ಡೇಟ್ಸ್ ಬರ್ತಿಲ್ಲಪ್ಪ ಅಂದ್ರೆ, RCB ಟೀಮ್ ಇಂದ ಅಪ್ಡೇಟ್ಸ್ ಬರೋಕೆ ಏನಿದ್ದಾವೆ, ಪರ್ಫೆಕ್ಟ್ ಆಗಿದೆ, ಟೀಮ್ ಪರ್ಫೆಕ್ಟ್ ಆಗಿದೆ. ಅದೇ ಒಂದು ಟೀಮ್ ಜೊತೆ ನೆಕ್ಸ್ಟ್ IPL 2027 ನಲ್ಲಿ ಹೋಗ್ತಾರೆ. ಲಾಸ್ಟ್ IPL 2025 ಮುಂಚೆ ಆ ಒಂದು ಟೀಮೇ ಬೇರೆ, ಈಗಿರುವಂತಹ ಟೀಮೇ ಬೇರೆ. RCB ಮ್ಯಾನೇಜ್ಮೆಂಟ್ ಸಾಕಷ್ಟು ಚೇಂಜ್ ಮಾಡ್ತಾ ಇದ್ರು. ಆ ಟ್ರೇಡು, ಆ ಪ್ಲೇಯರ್ಸ್, ಅವ್ರನ್ನ ರಿಲೀಸ್ ಮಾಡಬೇಕು, ಇವ್ರನ್ನ ರಿಟರ್ನ್ ಮಾಡಬೇಕು, ಆ ಕೋಚ್ ನ ಚೇಂಜ್ ಮಾಡಬೇಕು, ಈ ಒಂದು ನಿರ್ಧಾರ ಮಾಡ್ಬೇಕಂತ ಇನ್ಫಾರ್ಮೇಶನ್ ಬರ್ತದವು. ಆ ಟೈಮ್ ನಾನು ಒಂದು ದಿನಕ್ಕೆ 3 ರಿಂದ 4 ವಿಡಿಯೋ ಕೇವಲ RCB ಟೀಮ್ ಇಂದ ಮಾತ್ರ ಅಪ್ಡೇಟ್ ನ ಕೊಡ್ತಿದ್ದೆ. ಆ ಟೈಮ್ ಅಲ್ಲಿ ಸಾಕಷ್ಟು ಫ್ಯಾನ್ಸ್ ನಿನಗೆ RCB ಟೀಮ್ ಮಾತ್ರ ಕಾಣ್ತಿದ್ಯಾ, ಬೇರೆ ಟೀಮ್ ಕಾಣ್ತಿಲ್ಲ ಅಂತ ಕಮೆಂಟ್ಸ್ ಮಾಡ್ತಿದ್ರು. ಬಟ್ ಈಗ ಯಾಕೆ RCB ಟೀಮ್ ಬಗ್ಗೆ ಅಪ್ಡೇಟ್ ನ ಕೊಡ್ತಿಲ್ಲ? ಅಪ್ಡೇಟ್ ಬಂದ್ರೆ 1 ಸೆಕೆಂಡ್ ವೇಸ್ಟ್ ಮಾಡಲ್ಲ, ಸ್ಟ್ರೈಟ್ ಅವೇ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ RCB ಟೀಮ್ ಬಗ್ಗೆ. ಅದು ಪ್ರತಿಯೊಬ್ಬ RCB ಫ್ಯಾನ್ಸ್ಗೆ ಗೊತ್ತಿರೋದು. ನನ್ನ ಯಾರು ಫಾಲೋ ಮಾಡ್ತಾರೆ ಅವರಿಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಗೊತ್ತಿರುತ್ತೆ. ನಾನು RCB ಟೀಮ್ ಬಗ್ಗೆ ಅಪ್ಡೇಟ್ ಬಂದ್ರೆ 1 ಸೆಕೆಂಡ್ ವೇಸ್ಟ್ ಮಾಡಲ್ಲ, ಇನ್ಫಾರ್ಮೇಶನ್ ಪಟ್ ಅನ್ನಂಗೆ ಕೊಡ್ತೀನಿ. ಆದ್ರೆ ಅಟ್ ದ ಮೂಮೆಂಟ್ RCB ಟೀಮ್ ಇಂದ ಯಾವುದೇ ರೀತಿಯಾದ ಇನ್ಫಾರ್ಮೇಶನ್ ಇಲ್ಲ ಬಾಸ್. ಸೊ ಅರ್ಥ ಮಾಡಿಕೊಳ್ಳಿ, ಅಪ್ಡೇಟ್ ಯಾವ ಟೀಮ್ ಬಗ್ಗೆ ಬಂದ್ರು ಆ ಒಂದು ಅಪ್ಡೇಟ್ ನ ಕೊಡೋ ಜವಾಬ್ದಾರಿ ನಂದು. ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳಿ. ಈಗ ಇನ್ನೊಬ್ರು ಕಮೆಂಟ್ಸ್ ಮಾಡಿದರೆ, ಏನಪ್ಪ ಬರೀ ನಿನಗೆ ಹಾರ್ದಿಕ್ ಪಾಂಡ್ಯ ಅವರ ಬಗ್ಗೆ ಮಾತ್ರನ ಅಪ್ಡೇಟ್ ಸಿಗ್ತಿದೆಯಾ, ಹಾರ್ದಿಕ್ ಪಾಂಡ್ಯ ಅಂದ್ರೆ ಅಷ್ಟು ಇಷ್ಟ ಅಂತ ಕಮೆಂಟ್ಸ್ ಮಾಡಿದ್ದಾರೆ. ಅಟ್ ಪ್ರೆಸೆಂಟ್ ನನಗೆ ಅನಿಸಿದ ಮಟ್ಟಿಗೆ ನೀವು ಕ್ರಿಕೆಟ್ ನ ಫಾಲೋ ಮಾಡ್ತಿಲ್ಲ, ಟ್ರೆಂಡ್ ಏನಿದೆ ಅದು ನಿಮಗೆ ಅರ್ಥ ಆಗ್ತಿಲ್ಲ. ಅಟ್ ಪ್ರೆಸೆಂಟ್ ಹಾರ್ದಿಕ್ ಪಾಂಡ್ಯ ಅವರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಬರ್ತಾ ಇದ್ದಾವೆ. ಆ ಟ್ರೇಡು, ಅವ್ರ ಟ್ರೇಡು, ಇವ್ರ ಟ್ರೇಡು. ಈಗ ಯಾವುದೇ ಒಂದು ಇನ್ಫಾರ್ಮೇಶನ್ ಬಂತಪ್ಪ ಅಂದ್ರೆ ಆ ಒಂದು ಇನ್ಫಾರ್ಮೇಶನ್ ನ ಕೊಡೋ ಜವಾಬ್ದಾರಿ ನಂದು. ಅಷ್ಟೇ ಅಲ್ವಾ? ಸುಮ್ನೆ ಓನ್ ಆಗಿ ಹೇಳೋಕೆ ಬರಲ್ಲ. ದಟ್ಸ್ ನಾಟ್ ಗುಡ್ ಥಿಂಗ್. ಐ ಹೋಪ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಅನ್ಕೊಂಡಿದ್ದೀನಿ. ಈಗ ಅದೇನೇ ಇರಲಿ, ನೀವು ಏನೇ ಕಮೆಂಟ್ಸ್ ಮಾಡ್ರಿ ಅದನ್ನ ಅಗ್ರಿ ಮಾಡ್ತೀನಿ. ಒಂದು ಇಂಪಾರ್ಟೆಂಟ್ ಕಮೆಂಟ್ ಇತ್ತ, ಆ ಒಂದು ಕಮೆಂಟ್ ಬಗ್ಗೆ ನಾನು ಖುದ್ದು ವಿಡಿಯೋದಲ್ಲಿ ಬಂದು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಐ ಹೋಪ್ ಈ ಒಂದು 2 ಕಮೆಂಟ್ಸ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಆನ್ಸರ್ ಸಿಕ್ಕಿಲ್ಲಪ್ಪ ಅಂದ್ರೆ ಕಮೆಂಟ್ಸ್ ಮಾಡಿ, ಕಮೆಂಟ್ ಬಾಕ್ಸ್ ಓಪನ್ ಇದೆ, ಕಮೆಂಟ್ಸ್ ಮಾಡಿ. ಆ ಕಮೆಂಟು ವ್ಯಾಲಿಡ್ ಇತ್ತಾ ಅದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತೀನಿ. ಈಗ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಚೆನ್ನೈ ಸೂಪರ್ ಕಿಂಗ್ಸ್ CSK ಟೀಮು, ವಾಟ್ ಇಸ್ ದ ಪ್ರಾಬ್ಲಮ್, ಏನಾಗ್ತಿದೆ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಅಲ್ಲಿ? ನಾನು ಖುದ್ದಾಗಿ ಓನ್ ಆಗಿ ಬಂದ್ ಕೇಸಿ ಹಿಂಗಪ್ಪ ಹಂಗಪ್ಪ ಅಂತ ಹೇಳೋಕೆ ಬರಲ್ಲ. ಏನೋ ಒಂದು ನ್ಯೂಸ್ ಬಂತ, ಏನೋ ಒಂದು ಅಪ್ಡೇಟ್ ಬಂತ, ಸ್ಟ್ರೈಟ್ ಅವೇ ಬರ್ತೀನಿ, ಇನ್ಫಾರ್ಮೇಶನ್ ಕೊಡ್ತೀನಿ. ಈಗ ಖುದ್ದಾಗಿ ಒಬ್ಬ ಕ್ರಿಕೆಟ್ ಎಕ್ಸ್ಪರ್ಟ್, ಒಬ್ಬ ಲೆಜೆಂಡ್ ಪ್ಲೇಯರ್ ಅಶ್ವಿನ್ ಅವರಿಂದ ಓಪನ್ ಸ್ಟೇಟ್ಮೆಂಟ್ ಬಂದಿದೆ ಮತ್ತು ರೇವ್ ಸ್ಪೋರ್ಟ್ಸ್ ಅವರ ಕಡೆಯಿಂದ ಕೆಲವೊಂದು ಇನ್ಫಾರ್ಮೇಶನ್ ಇದಾವೆ. ಫಸ್ಟ್ ನಾವು ಅಶ್ವಿನ್ ಅವರು ಏನ್ ಹೇಳಿದ್ದಾರೆ, ನಿನ್ನೆ ಅವರ ಯೂಟ್ಯೂಬ್ ಚಾನಲ್ ಒಂದು ಬಿಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಫಸ್ಟ್ ಅಪ್ಡೇಟ್, ಆಕ್ಚುಲಿ ಖಲೀಲ್ ಅಹಮದ್ ಗೊತ್ತಿರುತ್ತೆ, CSK ಟೀಮ್ ಅಲ್ಲಿ ಒಂದು ಫ್ರಂಟ್ ಲೈನ್ ಬಾಲರು, ವೆರಿ ಇಂಪಾರ್ಟೆಂಟ್ ಬಾಲರು. ಈಗ ಸಡನ್ಲಿ ಟ್ವಿಸ್ಟ್ ಏನಪ್ಪ ಅಂದ್ರೆ, ಖಲೀಲ್ ಅಹಮದ್ ಆಲ್ ಸೆಟ್ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಅನ್ನು ಬಿಡೋಕೆ ರೆಡಿ ಆಗಿದ್ದಾರೆ. ಖುದ್ದು ಚೆನ್ನೈ ಸೂಪರ್ ಕಿಂಗ್ಸ್ ಮ್ಯಾನೇಜ್ಮೆಂಟ್ ಗೆ ಡಿಮ್ಯಾಂಡ್ ಮಾಡಿದರೆ, ನನಗೆ ನೆಕ್ಸ್ಟ್ ಒಂದು ಮಿನಿ ಆಕ್ಷನ್ ಅಲ್ಲಿ ಬೆಟ್ಟು ಬಿಡಿ ಅಂತ ಡಿಮ್ಯಾಂಡ್ ಮಾಡಿದ್ದಾರೆ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಬಿಗ್ಗೆಸ್ಟ್ ಸೆಟ್ ಬ್ಯಾಕ್. ಐ ಡೋಂಟ್ ನೋ ಯಾವ ರೀಸನ್ ಮೇಲೆ ಒಬ್ಬ ಪ್ಲೇಯರ್ ಬಂದ್ ನನಗೆ ರಿಲೀಸ್ ಮಾಡಿ ಅಂತ ಹೇಳಿ ಡಿಮ್ಯಾಂಡ್ ಮಾಡೋದನ್ನ ಇಲ್ಲಿ ನೋಡಿಲ್ಲ. ಐ ಆಮ್ ನಾಟ್ ಸೀಯಿಂಗ್ ಎನಿ ದೇರ್. ಮೇ ಬಿ ಹಾರ್ದಿಕ್ ಪಾಂಡ್ಯ ಒಂದು ಮ್ಯಾಟರ್ ಆಗಿರ್ಬೋದು, ಅದು ಕೆಲವೊಂದು ಪ್ಲೇಯರ್ಸ್ ಇದ್ದಾರೆ. ಬಟ್ ಎಸ್ಪೆಷಲಿ CSK ಟೀಮ್ ಬಗ್ಗೆ ಹೇಳ್ಬೇಕಾದ್ರೆ ಈ ತರ ಯಾವುದೇ ರೀತಿಯಾದ ಆಗಿಲ್ಲ ಪಾಸ್ ಅಲ್ಲಿ. ಬಟ್ ದಿಸ್ ಇಸ್ ದ ಫಸ್ಟ್ ಟೈಮ್ ಈ ತರ ಒಬ್ಬ ಪ್ಲೇಯರ್ ಬಂದ್ ನನಗೆ ರಿಲೀಸ್ ಮಾಡಿ, ನನಗೆ CSK ಟೀಮ್ ಅಲ್ಲಿ ಇರೋಕೆ ಇಷ್ಟ ಇಲ್ಲ
ಅಂದ್ರೆ ಹೀರೋಕ್ಕೆ ಇಷ್ಟ ಅಂತ ಅವ್ರು ಸ್ಟೇಟ್ಮೆಂಟ್ ಕೊಡಲ್ಲ, ಬಟ್ ನನಗೆ ರಿಲೀಸ್ ಮಾಡಿ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಈಗ ನಾನು ಖಲೀಲ್ ಅಹಮದ್ ಬಗ್ಗೆ ಹೇಳ್ಬೇಕಾದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಕೊಟ್ಟಂತಹ ಅಪರ್ಚುನಿಟಿ ಬೇರೆ ಯಾವ ಟೀಮು ಕೊಟ್ಟಿಲ್ಲ ಖಲೀಲ್ ಅಹಮದ್ಗೆ. 25-26 ಅಲ್ಲಿ ಪ್ರತಿಯೊಂದು ಮ್ಯಾಚ್ ಅಲ್ಲಿ ಅವರಿಗೆ ಚಾನ್ಸ್ ಕೊಟ್ಟಿದ್ದಾರೆ. ಅವರು ಫ್ಲಾಪ್ ಪರ್ಫಾರ್ಮೆನ್ಸ್ ನ ಕೊಡ್ಲಿ ಅಥವಾ ಹಿಟ್ ಪರ್ಫಾರ್ಮೆನ್ಸ್ ನ ಕೊಡ್ಲಿ ಮ್ಯಾಟರ್ ಆಗಲ್ಲ, ಅಷ್ಟೊಂದು ಬ್ಯಾಕ್ ಮಾಡಿದರೆ. ಬಟ್ ಸಡನ್ಲಿ ಈ ಟ್ವಿಸ್ಟ್ ಯಾಕೆ ಖಲೀಲ್ ಅಹಮದ್ CSK ಟೀಮ್ ಅನ್ನು ಬಿಡೋಕೆ ರೆಡಿ ಆಗಿದ್ದಾರೆ? ವಿ ಡೋಂಟ್ ನೋ. ಇನ್ಫಾರ್ಮೇಶನ್ ಬಂದ್ರೆ ನಾನು ನಿಮಗೆ ಶೇರ್ ಮಾಡ್ತೀನಿ. ಮೇ ಬಿ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಅಲ್ಲಿ ಎನ್ವೈರ್ಮೆಂಟ್ ಸರಿ ಇಲ್ವಾ, ಅದ್ರ ಬಗ್ಗೆ ಕ್ವಶನ್ ಮಾಡುವಂತಹ ಅವಶ್ಯಕತೆ ನನಗಿಲ್ಲ. ಏನಾಗಿದೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಬಟ್ ಅಟ್ ದ ಮೂಮೆಂಟ್ ಅಶ್ವಿನ್ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಖಲೀಲ್ ಅಹಮದ್ ಚೆನ್ನೈನ ಬಿಡೋಕೆ ರೆಡಿ ಆಗಿದ್ದಾರೆ. ಏನಾಗಿರ್ಬೋದು ನೀವೇ ಕಮೆಂಟ್ಸ್ ಮಾಡಿ. ಚೆನ್ನೈ ಫ್ಯಾನ್ಸ್ ಆಗಲಿ ಮತ್ತು IPL ಫ್ಯಾನ್ಸ್ ಆಗಲಿ, ಕಮೆಂಟ್ ಬಾಕ್ಸ್ ಓಪನ್ ಇದೆ, ಬೇಗ ಬೇಗ ಕಮೆಂಟ್ಸ್ ಮಾಡಿ. ಆದ್ರೆ ಒಂದೇ ಒಂದು ರಿಕ್ವೆಸ್ಟ್ IPL ಫ್ಯಾನ್ಸ್ಗೆ ರಿಕ್ವೆಸ್ಟ್, ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಫೇಕ್ ಅಂತ ಹೇಳಕ್ಕೆ ಮಾತ್ರ ಹೋಗ್ಬೇಡಿ. ಫೇಕ್ ಒಂದು ಪರ್ಟಿಕ್ಯುಲರ್ ಇರುವಂತಹ ಒಂದು ಅರ್ಥ ಇದೆ. ಏನು ಫೇಕು ಯಾವ್ದು ಫೇಕ್ ಅಂತೇಳಿ ಖುದ್ದಾಗಿ ಅಶ್ವಿನ್ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಅಂದ್ರೆ ಅದು ಫೇಕಾ? ನಿಮ್ಗೆ ನೋಡಿದಪ್ಪ ಅಂದ್ರೆ ಅಶ್ವಿನ್ ಅವರ ಯೂಟ್ಯೂಬ್ ಚಾನಲ್ ಹೋಗಿ ಚೆಕ್ಔಟ್ ಮಾಡಿ. ಅದು ತಮಿಳಲ್ಲಿ ವಿಡಿಯೋ, ತಮಿಳು ಅರ್ಥ ಆಗ್ತಪ್ಪ ಅಂದ್ರೆ ಚೆಕ್ಔಟ್ ಮಾಡಿ. ಖಲೀಲ್ ಅಹಮದ್ ಅವರ ನೆಕ್ಸ್ಟ್ ಡಿಮ್ಯಾಂಡ್ ಏನು, ವಾಟ್ ಇಸ್ ದ ಫ್ಯೂಚರ್, ಅದ್ರ ಬಗ್ಗೆ ನಾವು ಮುಂದೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್ ರೇವ್ ಸ್ಪೋರ್ಟ್ಸ್ ಕಡೆಯಿಂದ. CSK ಟೀಮ್ ಅಲ್ಲಿ ಕೇವಲ ಒಂದೇ ಪ್ಲೇಯರ್ ಅಷ್ಟೇ ಬಿಡೋಕೆ ರೆಡಿ ಆಗಿಲ್ಲ, ಇನ್ನೊಬ್ಬ ಬಿಗ್ ಪ್ಲೇಯರ್, ಅದು ಶಿವಮ್ ದುಬೆ ಕಡೆಯಿಂದ ಬಿಗ್ ಅಪ್ಡೇಟ್. ಶಿವಮ್ ದುಬೆ ಕೂಡ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಅನ್ನು ಬಿಡೋಕೆ ರೆಡಿ ಆಗಿದ್ದಾರೆ. ಇದು ಇಂಟ್ರೆಸ್ಟಿಂಗ್. ನನ್ನ ಪ್ರಕಾರ ಮೇ ಬಿ ಇದು ವ್ಯಾಲಿಡ್ ಪಾಯಿಂಟ್. ಯಾಕಪ್ಪ ಅಂದ್ರೆ ಶಿವಮ್ ದುಬೆ IPL 2023 ಅಲ್ಲಿ ಒಂದು ಬೆಸ್ಟ್ ಇಯರ್, ಅದು ಸೂಪರ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ರು. IPL 2024 ಅಲ್ಲಿ ಕೂಡ ಒಂದು ರೇಂಜ್ಗೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ರು. ಆದ್ರೆ 2 ವರ್ಷ 2025-2026 ವರ್ಸ್ಟ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ದುಬೆ. ಇದಕ್ಕೆ ಒನ್ ಆಫ್ ದಿ ಮೇನ್ ರೀಸನ್ ಏನಪ್ಪ ಅಂದ್ರೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳುವಂತ ಮ್ಯಾಟ್ರೆ. ಲಾಸ್ಟ್ IPL 2026 ಅಲ್ಲಿ ನಂಬರ್ 4 ಅಲ್ಲಿ ಕಾರ್ತಿಕ್ ಶರ್ಮಗೆ ಆಡಿಸಿದ್ರು, ನಂಬರ್ 5 ಅಲ್ಲಿ ಡೆವಾಲ್ಡೋ ಬ್ರೇವಿಸ್ ಎಂಟ್ರಿ ಕೊಟ್ರು. ಆದ್ರೆ ಶಿವಮ್ ದುಬೆ ಬೇರೆ ಚಾನ್ಸ್ ಇಲ್ಲ, ನಂಬರ್ 6 ಬರಲೇಬೇಕು. ಆ ಒಂದು ಸ್ಲಾಟ್ ಅಲ್ಲಿ ಅವರಿಗೆ ಕಂಫರ್ಟೇಬಲ್ ಇಲ್ಲ. 2023 ಅಲ್ಲಿ ಅವರ ಸ್ಲಾಟ್ ನಂಬರ್ 4, ಆ ಒಂದು ಸ್ಲಾಟ್ ಅಲ್ಲಿ ಸೂಪರ್ ಪರ್ಫಾರ್ಮೆನ್ಸ್ ನ ಕೊಟ್ರು. ಬಟ್ ಈಗ ಸಡನ್ಲಿ ನಂಬರ್ 6 ಬಂದ್ರೆ ಅವರಿಗೆ ಪರ್ಫಾರ್ಮೆನ್ಸ್ ಕೊಡಕ್ಕೆ ಆಗ್ತಾ ಇಲ್ಲ. ಅವರ ಸ್ಲಾಟ್ಗೆ ತಕ್ಕಂಗೆ ಚೆನ್ನೈ ಸೂಪರ್ ಕಿಂಗ್ಸ್ ಮ್ಯಾನೇಜ್ಮೆಂಟ್ ಆಡಿಸ್ತಾ ಇಲ್ಲ. ಸೊ ಇದೇ ಒಂದು ವ್ಯೂನ ಮೇಲೆ ನಾನು ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಅನ್ನು ಬಿಡೋಕೆ ರೆಡಿ ಆಗಿದ್ದೀನಿ ಅಂತ ಅವರ ಒಪಿನಿಯನ್ ಕನ್ವೆ ಮಾಡಿದ್ದಾರೆ ಅಂತ ರೇವ್ ಸ್ಪೋರ್ಟ್ಸ್ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಅಂದ್ರೆ ಸರಿಯಾದ ರೂಲ್ ನ ಚೆನ್ನೈ ಸೂಪರ್ ಕಿಂಗ್ಸ್ ಶಿವಮ್ ದುಬೆ ಕೊಡ್ತಾ ಇಲ್ಲ. ನಂಬರ್ 4 ಆಡಿಸಿರಪ್ಪ ಅಂದ್ರೆ ಬೆಸ್ಟ್ ಇರ್ತಾಯಿತ್ತು, ಬಟ್ ಅವರು ಚೇಂಜ್ ಮಾಡಿದ್ದಾರೆ. ಸೊ ಅದು ಏನೇ ಆಗ್ಲಿ, ಈ ಸಡನ್ ಟೆಸ್ಟ್ ಯಾಕಪ್ಪ ಶಿವಮ್ ದುಬೆ ಆಗ್ಲಿ ಖಲೀಲ್ ಅಹಮದ್ ಆಗ್ಲಿ ಇವರಿಬ್ಬರು ಯಾಕೆ ಚೆನ್ನೈ ಸೂಪರ್ ಕಿಂಗ್ಸ್ ಬಿಡೋಕೆ ರೆಡಿ ಆಗಿದ್ದಾರೆ? ಪರ್ಟಿಕ್ಯುಲರ್ ರೀಸನ್ ಖಲೀಲ್ ಬಗ್ಗೆ ಗೊತ್ತಿಲ್ಲ. ದುಬೆ ಬಗ್ಗೆ ಹೇಳ್ಬೇಕಾದ್ರೆ ಮೇ ಬಿ ಅದೇ ಒಂದು ರೀಸನ್ ಇರ್ಬೋದು. ನನಗೆ ನಂಬರ್ 4 ಸ್ಟಾರ್ಟ್ ಅಲ್ಲಿ ಕೊಟ್ಟರೆ ನಾನು ಪರ್ಫಾರ್ಮೆನ್ಸ್ ನ ಕೊಡ್ತೀನಿ, ನಂಬರ್ 6 ಅಲ್ಲಿ ಪರ್ಫಾರ್ಮೆನ್ಸ್ ನ ಕೊಡಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾದ್ರೆ ಟೀಮು ಇಂಡಿಯಾದಲ್ಲಿ ಸೂಪರ್ ಬಗ್ಗೆ ಪರ್ಫಾರ್ಮೆನ್ಸ್ ನ ಕೊಡ್ತಾ ಶಿವಮ್ ದುಬೆ ಅದೇ ಒಂದು ಸ್ಲಾಟ್ ಅಲ್ಲಿ ಬಂದಿಸಿ. ಅದೇನೇ ಆಗ್ಲಿ, ಅಶ್ವಿನಿಂದ ರೇವ್ ಸ್ಪೋರ್ಟ್ಸ್ ಇಂದ ಖಲೀಲ್ ಅಹಮದ್, ಶಿವಮ್ ದುಬೆ ಅವರು ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಅನ್ನು ಬಿಡೋಕೆ ರೆಡಿ ಆಗಿದ್ದಾರೆ. ಹ್ಯೂಜ್ ಅಪ್ಡೇಟ್. ಟ್ರೇಡ್ ಆಗ್ತಾ ಇದ್ದಾರಾ ಮುಂಬೈಗೆ? ಅದೊಂದು ಡೌಟ್ ಇದೆ. ಅಥವಾ ಮಿನಿ ಆಕ್ಷನ್ಗೆ ಹೋಗ್ತಾರಾ? ಅದು ಕೂಡ ಡೌಟ್ ಇದೆ. ಮುಂದೆ ಇನ್ಫಾರ್ಮೇಶನ್ ಬರುತ್ತೆ, ಆ ಒಂದು ಇನ್ಫಾರ್ಮೇಶನ್ ನಾನು ನಿಮ್ಗೆ ಕೊಡ್ತೀನಿ. ಬಟ್ ಚೆನ್ನೈ ಫ್ಯಾನ್ಸ್ ನಿಮ್ಮ ರಿಯಾಕ್ಷನ್ ಏನು ಈ ಒಂದು ಅಪ್ಡೇಟ್ ನ ಕೇಳಿದಾಗ? ಶಿವಮ್ ದುಬೆ, ಖಲೀಲ್ ಅಹಮದ್ ಅವರ ಬಗ್ಗೆ ನಿಮ್ಮ ಕಮೆಂಟ್ಸ್ ಮಾಡ್ರಿ. ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಷನ್ ಮಾಡೋಣ. ಜಸ್ಟ್ CSK ಫ್ಯಾನ್ಸ್ ಅಷ್ಟಲ್ಲ, IPL ಫ್ಯಾನ್ಸ್ ನಿಮ್ಮ ಒಪಿನಿಯನ್ ವೆರಿ ವೆರಿ ಬಂದು ಕಮೆಂಟ್ಸ್ ಮಾಡ್ರಿ. ಏನಾಗಿರ್ಬೋದು CSK ಟೀಮ್ ಅನ್ನು ಶಿವಮ್ ದುಬೆ ಮತ್ತು ಖಲೀಲ್ ಅಹಮದ್ ಬಿಡೋಕೆ ಏನಾಗಿರ್ಬೋದು ಕಾರಣ? ಕಮೆಂಟ್ಸ್ ಮಾಡ್ರಿ. ನೆಕ್ಸ್ಟ್ ಅಪ್ಡೇಟು MS ಧೋನಿ ಅವರ ಬಗ್ಗೆ ಡಿಸ್ಕಷನ್ ಮಾಡೋಣ. ರೇವ್ ಸ್ಪೋರ್ಟ್ಸ್ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ MSD ಅವರು ಅಟ್ ಪ್ರೆಸೆಂಟ್ ಎಲ್ಲಾ ಮ್ಯಾಚ್ ಅನ್ನು ಫಾಲೋ ಮಾಡ್ತಿದ್ದಾರೆ ಮತ್ತು ಖುದ್ದಾಗಿ MSD ಅವರು ಹೋಗಿ ಮ್ಯಾಚ್ ಅನ್ನು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಇದಕ್ಕೆ ಒನ್ ಆಫ್ ದಿ ಮೇನ್ ರೀಸನ್ MSD ಅವರು ಆ ಒಂದು ಇಂಗ್ಲೆಂಡ್ ಸೀರೀಸ್ ನಲ್ಲಿ ಒಬ್ಬ ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್ ಗೆ ಮೀಟ್ ಆಗಿದ್ದಾರೆ. ಅದು CSK ಮ್ಯಾಟರ್ ಬಗ್ಗೆ. ಅದು ಏನು ಅಂತೇಳಿ ನಾನ್ ನಿಮಗೆ ಸೂನ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ ಅಂತೇಳಿ ರೇವ್ ಸ್ಪೋರ್ಟ್ಸ್ ಕಡೆಯಿಂದ ಇನ್ಫಾರ್ಮೇಶನ್ ಬಂದಿದೆ.
ಹಾಗಾದ್ರೆ ಅದು ಏನೋ ಆಗಿರಬಹುದು. ಆ ಒಂದು ಇನ್ಫಾರ್ಮೇಶನ್ ನಿಮಗೂ ಬೇಕಪ್ಪ ಅಂದ್ರೆ ಪ್ರತಿಯೊಬ್ಬ IPL ಫ್ಯಾನ್ಸ್ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ ವಿಡಿಯೋನ. ಮತ್ತು ಇನ್ನು ಯಾರು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ, ಈಗಲೇ ಪ್ರತಿಯೊಬ್ಬ IPL ಫ್ಯಾನ್ಸ್ ಬೇಗ ಜಾಯ್ನ್ ಆಗಿ. ಅಲ್ಲಿ ಮಾತ್ರ IPL ನ ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡ್ತೀನಿ. ಹೋಗಿ ಬೇಗ ಜಾಯ್ನ್ ಆಗ್ರಿ. ನನ್ನ ಪ್ರಕಾರ MS ಧೋನಿ ಯಾಕೆ ಇಂಡಿಯಾ ಟೀಮ್ ಅನ್ನು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಿದ್ದಾರೆ, ಯಾಕೆ ಅಲ್ಲಿ OPC ಮ್ಯಾಚ್ ನೋಡ್ತಾ ಇದ್ದಾರೆ, ಮತ್ತು ಇಂಗ್ಲೆಂಡ್ ಟೀಮ್ ಅಲ್ಲಿ ಯಾರಿಗೆ ಆ ಒಂದು ಇಂಪಾರ್ಟೆಂಟ್ ಪ್ಲೇಯರ್ ಯಾರು, ಇಂಪಾರ್ಟೆಂಟ್ ಪರ್ಸನ್ ಯಾರು, ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಬರುತ್ತೆ. ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ. ನಿಮಗೆ ಏನಾದ್ರು ಗೊತ್ತಿದ್ರಪ್ಪ ಅಂದ್ರೆ ಕಮೆಂಟ್ಸ್ ಮಾಡ್ರಿ ನೋಡಮ್ಮ. ಯಾರ IPL ಫ್ಯಾನ್ಸ್ ಯಾವ ರೀತಿ ಕಮೆಂಟ್ಸ್ ಮಾಡ್ತೀರಾ ಅಂತ ಹೇಳಿ. ಇದು ಸದ್ಯ ಇರುವಂತಹ ಅಪ್ಡೇಟ್ಸ್. ಐ ಹೋಪ್ ಈ ಒಂದು ಅಪ್ಡೇಟ್ಸ್ ಪ್ರತಿಯೊಬ್ಬ IPL ಫ್ಯಾನ್ಸ್ ಇಷ್ಟ ಆಗಿರುತ್ತೆ ಅಂತ ಅಂದುಕೊಂಡಿದ್ದೀನಿ. ಇಷ್ಟ ಆಗಿರಪ್ಪ ಅಂದ್ರೆ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಡೌಟ್ಸ್ನ ಕಮೆಂಟ್ಸ್ ಮಾಡ್ರಿ. ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡೋ ಜವಾಬ್ದಾರಿ ನಂದು. ಸಿಗೋಣ.